ನಿಧನರಾದ ಪ್ರೊಫೆಸರ್ ದೇಹವನ್ನ ದಾನ ಮಾಡಿದ ಕುಟುಂಬ. ಹೌದು, ನಿಧನರಾದ ನಿವೃತ್ತ ಪ್ರೊಫೆಸರ್ ಒಬ್ಬರ ಶರೀರವನ್ನ ಅವರ ಕುಟುಂಬಸ್ಥರು ಧಾರವಾಡದ ಎಸ್ಡಿಎಂ ಆಸ್ಪತ್ರೆಗೆ ದಾನ ಮಾಡಿದ್ದಾರೆ. ಧಾರವಾಡದ ವಿಶ್ವಭಾರತಿ ಕಾಲೋನಿಯ ನಿವಾಸಿಯಾಗಿದ್ದ ನಿವೃತ್ತ ಪ್ರೊಫೆಸರ್ ಮಲ್ಲಿಕಾರ್ಜುನ್ ಯಡಳ್ಳಿ 87 ವರ್ಷ ಭಾನುವಾರ ನಿಧನರಾಗಿದ್ರು. ಈ ಮೊದಲೇ ಎಸ್ಡಿಎಂ ಆಸ್ಪತ್ರೆಗೆ ಅವರು ತಮ್ಮ ಶರೀರ ದಾನ ಮಾಡುವುದಾಗಿ ಬರೆದುಕೊಟ್ಟಿದ್ರು. ಪ್ರೊಫೆಸರ್ ಮಲ್ಲಿಕಾರ್ಜುನ್ ಅವರ ಆಶಯದಂತೆ ಅವರ ಕುಟುಂಬದವರು ಪ್ರೊಫೆಸರ್ ಮಲ್ಲಿಕಾರ್ಜುನ್ ಅವರ ಶರೀರವನ್ನು ಎಸ್ಡಿಎಂ ಆಸ್ಪತ್ರೆಗೆ ಕಳುಹಿಸಿಕೊಟ್ರು. ನಮಸ್ಕಾರ, ನಾನು ಡಾಕ್ಟರ್ ಅರುಣ್ ಯಡಳ್ಳಿ. ನಮ್ಮ ತಂದೆಯವರು ಮಲ್ಲಿಕಾರ್ಜುನ್ ನಿಂಗಪ್ಪ ಯಡಳ್ಳಿ, 87 ವಯಸ್ಸು. ಅವರು ಇವತ್ತು ಬೆಳಿಗ್ಗೆ ನಿಧನರಾದರು. ಅವರು ಹುಟ್ಟಿದ ಇಸ್ವಿ 1938. ಅವರು ಸಂಕೇಶ್ವರ್ ಕಲಾ ಹಾಗೂ ವಿಜ್ಞಾನ ಕಾಲೇಜ್ ಮತ್ತು ಕಾಮರ್ಸ್ ಕಾಲೇಜ್ ಇಲ್ಲೆಲ್ಲ ತಮ್ಮ ಸೇವೆಯನ್ನು ಸಲ್ಲಿಸಿದರು. ಇಂಗ್ಲೀಷ್ ಪ್ರೊಫೆಸರ್ ಆಗಿ, ಆಮೇಲೆ ಪ್ರಾಂಶುಪಾಲರಾಗಿ ರಿಟೈರ್ ಆದರು. ಸಾಹಿತ್ಯದೊಳಗೆ ಭಾಳ ಆಸಕ್ತಿ, ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡಿದರು. 1992ರಲ್ಲಿ ರಿಟೈರ್ ಆದರು. ಆಮೇಲೆ ಸ್ವಗೃಹ ನಮ್ಮದು ಧಾರವಾಡ ಮನೆಯೊಳಗೆ ಇಲ್ಲೇ ಬಂದು ನಿವೃತ್ತ ಜೀವನ ದೊಳಗಿದ್ದರು. ಇವರು ತಮ್ಮ ದೇಹವನ್ನು ಇದ್ದಾಗೂ ಪರರಿಗಾಗಿ ಜೀವಿಸಿದರು. ಹೋದ ಮೇಲೂ ತಮ್ಮ ದೇಹ ಸಮಾಜಕ್ಕೆ ಅನುಕೂಲ ಆಗಲಿ ಅಂತ ಅಂದು SDM ಮೆಡಿಕಲ್ ಕಾಲೇಜಿಗೆ ತಮ್ಮ ಶರೀರವನ್ನು ದಾನವಾಗಿ ಕೊಟ್ಟಿರ್ತಾರೆ. ಅದನ್ನು ನಮಗೆ ಮೊದಲು ಹೇಳಿದರು. ಆ ಪ್ರಕಾರವಾಗಿ ನಾವೆಲ್ಲರೂ, ನಮ್ಮ ತಾಯಿ, ನಮ್ಮ ತಮ್ಮ, ನಾನು ಎಲ್ಲರೂ ಕೂಡಿ ಪರವಾನಗಿ ಕೊಟ್ಟೇವಿ. ನಾವು ನಾಲ್ಕು ಜನ ಮಕ್ಕಳು. ನಾವೆಲ್ಲರೂ ಹೆಸರು ಹೇಳಿ. ನಾನು ಸ್ವಂತ ವೈದ್ಯ ಅದೇನಿ, ಡಾಕ್ಟರ್ ಅದೇನಿ. 2ನೇದವರು ಶಿಕ್ಷಕರಾಗ್ಯಾರ, 3ನೇದವರು ಇಂಜಿನಿಯರ್, 4ನೇದವರು ಲೆಕ್ಚರರ್. ಈ ಹಿಂದೆ ಪ್ರೊಫೆಸರ್ ಮಲ್ಲಿಕಾರ್ಜುನ್ ಬೆಳಗಾವಿ ಜಿಲ್ಲೆಯ ಸಂಕೇಶ್ವರದ LK ಕೋತ್ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿ, ಅದೇ ಮಹಾವಿದ್ಯಾಲಯದ ಪ್ರಾಂಶುಪಾಲರಾಗಿಯೂ ಸೇವೆ ಸಲ್ಲಿಸಿದರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.